ನಮಸ್ಕಾರ, ನಾನು BR ನಾಯ್ಡು. ನಮ್ಮ ದೇಶದ ಆತ್ಮ ಆಗಿರೋ ಸಂವಿಧಾನದ ಕಾವಲುಗಾರ ಸ್ಥಾನದಲ್ಲಿರುವಂತ ಮುಖ್ಯ ಚುನಾವಣಾ ಆಯುಕ್ತರ ಮೇಲೆನೆ ಈಗ ಚುನಾವಣಾ ಅಕ್ರಮಗಳಿಗೆ ಬೆಂಬಲವಾಗಿರುವಂತ ಆರೋಪ ಕೇಳಿ ಬರ್ತಿದೆ. ಬಿಜೆಪಿ ಪರವಾಗಿ ಕುಣಿತಿರೋ ಈ ಚುನಾವಣಾ ಆಯುಕ್ತರ ಡ್ಯಾನ್ಸ್ ಅನ್ನು ನಿಲ್ಲಿಸೋದಕ್ಕಾಗಿ ಇಡೀ ಇಂಡಿಯಾ ಮೈತ್ರಿಕೂಟ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಐತಿಹಾಸಿಕ ಹಕ್ಕುಚ್ಯುತಿ ಪ್ರಸ್ತಾವನೆ ಮಂಡಿಸೋದಕ್ಕೆ ರೆಡಿಯಾಗಿದೆ. The opposition is mulling with the idea to move impeachment motion against the chief election commissioner. That's the big breaking news that's coming in right now. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತನ ಮೇಲೆ ಹಕ್ಕುಚ್ಯುತಿ ಮಂಡನೆ ಆಗ್ತಿರೋದು ಇದೇ ಮೊದಲು. ಅಂದ್ರೆ ಅಲ್ಲಿಗೆ ಅರ್ಥ ಆಗಿರ್ಬೇಕಲ್ಲ, ಈಗಿನ ಚುನಾವಣಾ ಆಯೋಗ ಎಷ್ಟು ಪಾರದರ್ಶಕವಾಗಿ ಕೆಲಸ ಮಾಡ್ತಿದೆ ಅಂತ. ಹಾಗಾದ್ರೆ ಇದರ ಹಿಂದಿನ ಅಸಲಿ ಕಾರಣಗಳೇನು? ಚುನಾವಣಾ ಆಯೋಗ ಮತ್ತು ಬಿಜೆಪಿ ನಡುವಿನ ಅಕ್ರಮ ಜುಗಲ್ಬಂದಿ ಎಂತದ್ದು? ನಮ್ಮ ಮತಗಳ ಪಾವಿತ್ರ್ಯತೆಯನ್ನ ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಸೇರಿ ಹೇಗೆಲ್ಲ ಹರಾಜಾಗ್ತಿದೆ? ಬನ್ನಿ ಈ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಉತ್ತರ ಕಂಡುಕೊಳ್ಳೋಣ. वोट चोरी हो रही है, इलेक्शन कमीशन वोट चोरी में इन्वॉल्व. ದೇಶಾದ್ಯಂತ ಮತಗಳ್ಳತನದ ಬಗ್ಗೆ ಆರೋಪಗಳ ಸುರಿಮಳೆನೆ ಸುರಿತಿದೆ. ಕೋಟ್ಯಾಂತರ ನಕಲಿ ಮತದಾರರು ಸೃಷ್ಟಿಯಾಗ್ತಿದ್ದಾರೆ. ಬಿಹಾರದಲ್ಲಿ ಮತದಾರರ ಪಟ್ಟಿಗಳನ್ನ ಭಯ ಭೀತಿ ಇಲ್ಲದೆ ತಿರುಚಲಾಗ್ತಿದೆ ಅಂತ. राहुल गांधी लीडर ऑफ अपोजिशन ने सेंट्रल बेंगलुरु की कॉन्स्टिट्यूंसी के तहकीकात की और ढेर सारे आरोप लगाए. उनका कहना था कि फेक सस्पिशियस वोटर बन रहे हैं, मैनिपुलेटेड हैं, मास एडिशन हुए हैं. देश की दो बड़ी राजनीतिक पार्टियां ये आरोप लगा रही हैं कि फेक वोटर्स, बोगस वोटर्स, मैनिपुलेशन ऑफ डेट, डुप्लीकेट वोटर्स ये मौजूद हैं. तो आप कितना सहमत हैं और इन आरोपों के आप क्या जांच कोई कराएंगे? ಈ ಎಲ್ಲ ಆರೋಪಗಳಿಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತಾ? ಯಾವುದೇ ತನಿಖೆ ಮಾಡದೆ ವಿರೋಧ ಪಕ್ಷದ ಆರೋಪಗಳನ್ನೇ ಆಧಾರ ರಹಿತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕರು ಈ ದೇಶದ ಜನರ ಧ್ವನಿಯಾದ ರಾಹುಲ್ ಗಾಂಧಿ ಅವರಿಗೆ ಪ್ರಮಾಣ ಪತ್ರ ಕೊಡಿ, ಕ್ಷಮೆ ಕೇಳಿ ಅನ್ನೋ ಉಚ್ಚಾಟ ಪ್ರದರ್ಶನ ಮಾಡಿದ್ರು. हलफनामा देना होगा या देश से माफी मांगनी होगी, तीसरा विकल्प नहीं है. आपके माध्यम से मैं ये भी कहना चाहता हूं, अगर 7 दिन में हलफनामा नहीं मिला तो इसका अर्थ ये सारे आरोप निराधार हैं. ಆದ್ರೆ ಅದೇ ರೀತಿ ಚುನಾವಣಾ ಆಯೋಗದ ಅಕ್ರಮಗಳ ಬಗ್ಗೆ ಆರೋಪ ಮಾಡಿದ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರಿಗೆ ಪ್ರಮಾಣ ಪತ್ರ ಕೊಡಿ ಅಥವಾ ಕ್ಷಮೆ ಕೇಳಿ ಅಂತ ಇದೇ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಯಾಕೆ ಕೇಳ್ತಿಲ್ಲ? अगर रायबरेली के पढ़ूं तो मोहम्मद इस्लाम है, मोहम्मद इरफान है, मोहम्मद कासिम है, फिर साफिया मोहम्मद कासिम है. ರಾಹುಲ್ ಗಾಂಧಿ ಅವರಾದರೂ ಮಹದೇವಪುರ ಅನ್ನೋ ಒಂದು ವಿಧಾನಸಭಾ ಬಗ್ಗೆ ಸಾಕ್ಷಿ ಸಮೇತ ಆರೋಪ ಮಾಡಿದ್ರು. ಆದರೆ ಅನುರಾಗ್ ಠಾಕೂರ್ ಅವರಂತೂ 5 ಲೋಕಸಭೆ ಹಾಗೂ 1 ವಿಧಾನಸಭಾ ಕ್ಷೇತ್ರದ ಬಗ್ಗೆ ಆರೋಪ ಮಾಡಿದ್ರು. ಅಂದ್ರೆ ಚುನಾವಣೆ ಆಯೋಗ ನಿಜವಾಗ್ಲೂ ಕ್ಷಮೆ ಕೇಳಿ ಅಂತ ಕೇಳಬೇಕಾಗಿದ್ದು ಈ ಅನುರಾಗ್ ಠಾಕೂರ್ ಅವ್ರಿಗಲ್ವಾ? इलेक्शन कमीशन ने मुझसे एफिडेविट मांगा और किसी से एफिडेविट नहीं मांगा. कुछ दिन पहले बीजेपी के लोग प्रेस कॉन्फ्रेंस करते हैं, उनसे कोई एफिडेविट नहीं मांगा, मुझसे एफिडेविट मांगा. कहते हैं कि आप एफिडेविट दो कि आपने जो हमें कहा, आपने जो डेटा रखा है वो सही है. उन्हीं का डेटा है, उन्हीं के आंकड़े हैं, मुझसे एफिडेविट मांग रहे हैं. ಯಾಕೆ ಅನುರಾಗ್ ಠಾಕೂರ್ ಅವ್ರ ಬಗ್ಗೆ ಮಾತಾಡಕ್ಕೆ ಜ್ಞಾನೇಶ್ ಕುಮಾರ್ ಅವ್ರಿಗೆ ದಮ್ಮು ತಾಕತ್ತಿಲ್ವಾ ಅಥವಾ ತಮ್ಮ ಪಾಪ ಲೆಫ್ಟ್ ಟು ರೈಟ್ ತಗೊಳ್ತಾರೆ ಅಂತ ಭಯನಾ? मोदी जी ने वॉर रुकवा दी पापा. ಅದಕ್ಕೆ ಈ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಅಮಿತ್ ಶಾ ಅವರ ಬಲಗೈ ಬಂಟ ಅನ್ನೋ ಆರೋಪ ಕೂಡ ಇದೆ ಅನಿಸುತ್ತೆ. ಮಹಾರಾಷ್ಟ್ರದಲ್ಲಿ ಕೇವಲ 5 ತಿಂಗಳ ಅಂತರದಲ್ಲಿ ಸುಮಾರು 1 ಕೋಟಿ ಹೊಸ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರಿಸಲಾಯಿತು. ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ವಂಚನೆ ಅಲ್ಲದೆ ಇನ್ನೇನು? लोकसभा के समय हमारा गठबंधन महाराष्ट्र में चुनाव जीतता है, उसके 4 महीने बाद उसी महाराष्ट्र में बीजेपी का गठबंधन स्वीप करता है, चुनाव जीतता है. हमने थोड़ी सी इंक्वायरी की, पता लगा कि लोकसभा चुनाव के बाद इलेक्शन कमीशन ने महाराष्ट्र में जादू से 1 करोड़ नए वोटर पैदा कर दिए. ಬಿಹಾರದಲ್ಲಿ ವಿರೋಧ ಪಕ್ಷಗಳು ಬಲವಾಗಿರುವಂತ ಕ್ಷೇತ್ರಗಳಲ್ಲಿ 65 ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ಹೊರ ಹಾಕಲಾಗಿದೆ. The 65 lakh voters who have been dropped include about 22 lakh deceased, 7 lakh enrolled at multiple places, and 36 lakh electors who have either migrated permanently or others. ಅದರಲ್ಲೂ ಕಳೆದ 6-7 ತಿಂಗಳಲ್ಲಿ 22 ಲಕ್ಷ ಮತದಾರರನ್ನ ಮೃತರು ಅಂತ ಘೋಷಿಸಲಾಗಿದೆ. कई लोगों को मृत्यु पा दिया गया है. जो लोग जीवित हैं उनको हम लोगों ने सुप्रीम कोर्ट भेजा, पेश किया. इलेक्शन कमीशन कितनी बेईमानी कर रही है मोदी जी के इशारे पर. ಅಂದ್ರೆ ಬಿಹಾರದಲ್ಲಿ
ತಿಂಗಳಿಗೆ ಸರಾಸರಿ 3 ಲಕ್ಷ ಜನ ಮೃತಪಟ್ಟಂಗೆ ಆಯ್ತು. ವಾಸ್ತವದಲ್ಲಿ ಅಂಕಿಅಂಶಗಳ ಪ್ರಕಾರ ಬಿಹಾರದಲ್ಲಿ ತಿಂಗಳೊಂದಕ್ಕೆ ಮೃತಪಡೋರ ಸಂಖ್ಯೆ ಅಂದಾಜು 50,000. ಆದರೆ ಚುನಾವಣಾ ಆಯೋಗ 6 ಪಟ್ಟು ಹೆಚ್ಚು ಜನರನ್ನ ಮತದಾರರ ಪಟ್ಟಿಯಲ್ಲಿ ಸಾಯಿಸಿದೆ. ಹಾಗಾದ್ರೆ ಬಿಹಾರದಲ್ಲಿ ಕೊರೋನಾವನ್ನು ಮೀರಿಸಿದಂತ ಮಹಾಮಾರಿ ಕಾಲಿಟ್ಟಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗನೇ ಹೇಳ್ಬೇಕು. ಬೆಂಗಳೂರಿನ ಮಹದೇವಪುರದಲ್ಲಿ ಲಕ್ಷಾಂತರ ನಕಲಿ ಮತದಾರರು ಸೃಷ್ಟಿಯಾಗಿದ್ರು ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಸಾಕ್ಷಿಗಳ ಸಮೇತ ಬಯಲು ಮಾಡಿದ್ರು. इलेक्शन कमीशन से कहा, उनको कहा हमें वीडियोग्राफी दिखाओ, इलेक्शन कमीशन ने मना कर दिया. उसके बाद हमने इंक्वायरी शुरू की. कर्नाटक में 1 लोकसभा 1 विधानसभा में हमने इंक्वायरी शुरू की. सारे के सारे रिकॉर्ड निकाले और एक रिकॉर्ड को दूसरे रिकॉर्ड से कंपेयर किया. भाइयों और बहनों, पता लगा कि एक विधानसभा में 1 लाख से ज्यादा वोट चोरी हुए. ಆದರೆ ಚುನಾವಣಾ ಆಯುಕ್ತರು ಮಾತ್ರ ಏನು ನಡೆದೇ ಇಲ್ವೇನೋ ಅನ್ನೋ ತರ ಅಕ್ರಮಗಳನ್ನ ಮುಚ್ಚಾಕಿ ಸಾಕ್ಷಿ ಸಮೇತ ಅಕ್ರಮಗಳನ್ನ ಹೊರಗಿಡದವರ ಮೇಲೇನೆ ಆರೋಪಗಳು ಮಾಡ್ತಿದ್ದಾರೆ. ವಿರೋಧ ಪಕ್ಷಗಳು ಮತದಾನ ಕೇಂದ್ರಗಳ CCTV ದೃಶ್ಯಾವಳಿಗಳನ್ನ ಕೇಳಿದ್ರೆ ಅದರಿಂದ ಮತದಾರರ ಗೌಪ್ಯತೆಗೆ ಧಕ್ಕೆ ಬರುತ್ತೆ ಅನ್ನತ್ತೆ ಚುನಾವಣಾ ಆಯೋಗ. यह मतदाता की निजता का हनन हो सकता है. वोटर प्राइवेसी कैन बी ब्रीच्ड. ಆದ್ರೆ ಮತದಾನ ಕೇಂದ್ರಗಳಲ್ಲಿ CCTV ಅಳವಡಿಕೆ ಮಾಡೋದು ಪಾರದರ್ಶಕತೆಗಾಗಿ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ಲದಂತೆ ಈ ದೇಶದ ಚುನಾವಣಾ ಆಯೋಗದ ಮುಖ್ಯಸ್ಥರು ಮಾತಾಡ್ತಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಂತ ಅಪಾಯದ ಸ್ಥಿತಿಗೆ ಬಂದು ತಲುಪಿದೆ. ವಿರೋಧ ಪಕ್ಷಗಳು ನೀಡಿದಂತ ಸಾಕ್ಷಿಗಳಿಗೆ ಬೆಲೆ ಕೊಡಲ್ಲ, ಸುಪ್ರೀಂ ಕೋರ್ಟ್ ನಿರ್ದೇಶನಕ್ಕೂ ಬೆಲೆ ಕೊಡಲ್ಲ, ಸಾಕ್ಷಿ ಸಮೇತ ಅಕ್ರಮಗಳು ಕಣ್ಣಿಗೆ ರಾಜ್ತಾ ಇದ್ರು ಇದು ಯಾವುದರ ಬಗ್ಗೆನೂ ತನಿಖೆ ಮಾಡಲ್ಲ ಅಂದ್ರೆ ಏನ್ ಅರ್ಥ? ಚುನಾವಣಾ ಆಯೋಗ ಇರೋದು ಈ ಅಕ್ರಮಗಳನ್ನೆಲ್ಲ ತಡೆಯಕ ಅಥವಾ ಈ ಅಕ್ರಮಗಳನ್ನ ಮುಚ್ಚಾಕಕ? ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಪ್ರಜಾಪ್ರಭುತ್ವವನ್ನ ರಕ್ಷಿಸಬೇಕಾದಂತ ಅಧಿಕಾರಿನೇ ಸಂವಿಧಾನಕ್ಕೆ ದ್ರೋಹ ಬಗೆಯೋದು ಬೇಲಿನೇ ಎದ್ದು ಹೊಲ ಮೇಯ್ದಂತೆ. ಇದು ಕೇವಲ ಯಾರೋ ಒಬ್ಬ ಪಕ್ಷಪಾತಿ ಅಧಿಕಾರಿಯ ವಿರುದ್ಧದ ಹೋರಾಟ ಅಲ್ಲ. ಈ ಹೋರಾಟ ಭಾರತದ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ನಮ್ಮ ಸ್ವಾತಂತ್ರ್ಯದ ಉಸಿರಿಗಾಗಿ. संविधान को बचाने की लड़ाई है. पूरे हिंदुस्तान में RSS और बीजेपी संविधान को बिठाने की कोशिश कर रहे हैं. ಪ್ರಜಾಪ್ರಭುತ್ವವನ್ನ ರಕ್ಷಿಸಬೇಕಾದವರೇ ಮಾರಕವಾದ್ರೆ ನಮ್ಮ ದೇಶವನ್ನು ರಕ್ಷಿಸೋದಾದ್ರೂ ಯಾರು? ಈಗ ಮೌನವಾಗಿದ್ರೆ ಅದು ನಮ್ಮ ಭವಿಷ್ಯವನ್ನ ಶತ್ರುಗಳ ಕೈಗೆ ಒಪ್ಪಿಸದಂತೆ. ಸ್ವಾಮಿ ವಿವೇಕಾನಂದರು ಹೇಳದಂತೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ಈ ಅಕ್ರಮ ಜುಗಲ್ಬಂದಿ ನಿಮ್ಮ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಮುನ್ನ ಜಾಗೃತರಾಗಿ. ಧನ್ಯವಾದಗಳು. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಟೀಮ್ BR ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.